ಇಲ್ಲ ನಮ್ಮನೆ ನಾವು ಯಜಮಾನ ಆಗ್ಬೇಕಾ? ಫಸ್ಟ್ ನಮ್ಮನೆ ಸಂಸಾರ ನಾವು ಗಟ್ಟಿ ಸರಿ ಇಲ್ದಲ್ಲ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಊರಲ್ಲಿ ಪಂಚಾಯತಿ ಮಾಡಕ್ಕೆ ಅವ್ರು ಏನಂತ ಹುದ್ದೆ ಬರ್ತಾರೆ, ತಿಕ್ಕಟ್ಟು ಹುದ್ದೆ ಆಚೆ ಮಾಡ್ಲಾ. ಫಸ್ಟ್ ಅವ್ರ ಮನೆ ಸಂಸಾರ ಬೀದಿ ಬಂದಿತ್ತೆ, ಇವ್ರು ಬಂದ ಸಂಘಟನೆ ಇರೋ 10 ಜನ ಗುಡ್ಡ ಹಾಕಿ ಮನೆ ಸಂಸಾರ ಸರಿ ಮಾಡಿಲ್ಲ, ಇವ್ರು ಸಂಘಟನೆಗೆ ಬಂದಿದ್ದಾನೆ, ಇವ್ರು ಎದ್ದು ಊದ್ ಕಳಿಸ್ತಾ ಅಂತ ಮಳ್ಳಿ ಭಾಷೆಗೆ ಹೇಳ್ತೀನಿ ನಾನು. ಆಯ್ತಾ? ಇದಕ್ಕಾಗಿ ನಾವೇನು ಕೇಳ್ತಾ ಇದೀವಿ ಅಂದ್ರೆ, ನಾವು ಯಾರನ್ನೂ ಕೆಲವರು ಏನಾರ ತರಕ ಮಾತಾಡ್ತಾರೆ ಅದಕ್ಕಲ್ಲ. ಈಗ ಸ್ವಂತ ಮಲ್ಲಿ ಹುಟ್ಟಿದ ಮಕ್ಕಳುಗಳೇ ನೆಮ್ತಾ ಇಲ್ಲ ಅಂದ್ರೆ ಪರವ್ರ ಮನೆ ನೆಮ್ತಾ ಇದೀವಿ ಅಂದಾಗ ಏನು ಮಾಡೋಕ್ಕಾಗಲ್ಲ. 10 ಜನ ಮಕ್ಕಳಿಗೆ 10 ಜನ ಮಕ್ಕಳು ಕಳೆದಾಗಿರಕ್ಕಲ್ವಾ? ನಾನು ಹೇಳ್ತೀನಿ, ಮಕ್ಕಳು ತನ್ನ ನಡೆದು ಹಾಲು ಕುಡ್ಸಿ ಎತ್ತಿ ಬೆಳೆಸಿತ್ರ 10 ಜನ ಮಕ್ಕಳು ಕಳೆದಾಗಿರಕ್ಕಲ್ಲ. ಅದ್ರ ತೂಕ ಮಾಡೋದು ಯಾರು ಒಬ್ಬ ಅಪ್ಪುಟ್ ಮಗ ಇರಕ್ಕಲ್ವಾ, ಬುದ್ಧಿವಂತ ಮಗ ಇರಕ್ಕಲ್ವಾ? ಅದನ್ನ ಫಸ್ಟ್ ನಾವು ನಮ್ಮ ಮಕ್ಕಳನ್ನ ಫಸ್ಟ್ ತಿಳ್ಕೊಳ್ಳೋಣ. ಒಬ್ಬ ಕಳ್ಳ ಆದನೆ, ಒಬ್ಬ ಯಾಕೆ ಹೇಳ್ತಾರೆ ನಾನು ಯಾಕೆಂದ್ರೆ ಯಾರೋ ಒಬ್ರು 200 ರೂಪಾಯಿ ಇಸ್ಕೊಂಡ್ರು, ಯಾರೋ ಒಬ್ರು 500 ರೂಪಾಯಿ ಇಸ್ಕೊಂಡ್ರು, ಯಾರೋ ಒಬ್ರು 1000 ರೂಪಾಯಿ ದುಡ್ಡು ಇಸ್ಕೊಂಡ್ರು ತಿಂದರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಮಕ್ಕಳನ್ನು ಒಂದೇ ಥರ ಕಳಿಬೇಡಿ. ಈಗ ನೀವು ನೋಡಿರ್ಬೋದು, 2 ಜನ ಒಬ್ಬ ಫಸ್ಟ್ನೇ ಮಗ ಕಳ್ಳಾಗಿರ್ತಾನೆ, 2ನೇ ಮಗನ ಕಳ್ಳಾಗಿರ್ತಾನೆ. ಅಟ್ಲೀಸ್ಟ್ 3ನೇ ಮಗ ನಮ್ಮ ಅಪ್ಪ ನಮ್ಮವ್ನ ಕಷ್ಟ ಅನುಭವಿಸಿದ್ರೆ ಅವ್ರಿಗೆ ತೊಂದರೆ ಕೊಡಬಾರ್ದು, ನಾನು ನಮ್ಮ ಅಪ್ಪ ನಮ್ಮ ಒಳ್ಳೆ ಮನುಷ್ಯನ ಮಗನಾಗ ಹುಟ್ಟಬೇಕು ಅಂತ ಬರ್ತಿರ್ತಾನೆ. ನೀವು ಆ ಮಗನ ಕಳ್ಳನ ಮಾಡಬೇಡಿ. ಅವನು ಕಳ್ತನಕ್ಕೆ ಮಾಡಿಲ್ಲ, ಸುಳ್ತನೇ ಮಾಡಿಲ್ಲ. 2 ಜನ ಮಕ್ಕಳು ಕಳ್ತನ ಅಂದ್ರೆ ಕಿರಮಗನು ಕಳ್ತನ ಆಗ್ತಾನ, ಕಿರಮಗನು ಕೊಲೆಗಾರ ಆಗ್ತಾನ, ಕಿರಮಗನು ಸುಳ್ಳಿಗೆ ಆಗ್ತಾನ. ಫಸ್ಟ್ ನಮ್ಮನೇಲಿ ನೋಡ್ಕೊಳ್ಳೋಣ. ನಮ್ಮನೇಲಿ ನೋಡ್ಕೊಂಡು ಆಗಿದಾಗ ನಾವು ಹಳ್ಳಿ ಕಟ್ಟಿದಾಗ ಪಂಚಾಯತಿ ಯಜಮಾನ ಕೊಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲೇ ಒಬ್ಬ ಯಜಮಾನ ಇದ್ದು ನಮ್ಮಲ್ಲೇ ಒಬ್ಬರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಇನ್ನೊಂದು ಹಳ್ಳಿಲಿ ಒಂದು ಗಾದೆ ಇದೆ, ನಂಗೆ ಗೊತ್ತಿದೆ, ನಮ್ಮ ಅಪ್ಪ ನಮ್ಮ ಓದಿನ ಕಾಲದಾಗ ಇರ್ತೀನಿ. ನಮಗೊಂದು ಪೇಪರ್ ಬರೋದು, ಮನೇಲಿ ಪೋಸ್ಟಲ್ ಇವು ಬರೋದು, ಲೆಟ್ರ್ ಬಂದರೆ ಪೋಸ್ಟಲ್ ಓದಕ್ಕೆ ಇರ್ತಿಲ್ಲ, ನಾವು ತಗೊಂಡೋಗಿ ಯಾರೋ ಊರಲ್ಲಿ ಒಬ್ರು ಬಂದು ಲೆಟ್ರ್ ಓದಿಸ್ತಾ ಇದ್ವಿ. ನಾವಿದ್ದೀವಿ ಇವತ್ತು ನಮ್ಮಲ್ಲೇ ಓದೋ ಲೆಟ್ರ್ ಇದ್ದಾರೆ, ಒಂದು ಲೆಟ್ರ್ ಬಂದರೆ ಓಪನ್ ಮಾಡಿ ಓದೋಷ್ಟಿದ್ದಾರೆ. ಈಗ ಇವತ್ತು ನೀವು ಮಗನ ಕೈ ಲೆಟ್ರ್ ಓದಿಸ್ತಿರೋ? ಇಲ್ಲ ನಾನು ಅವತ್ತಿನ ಕಾಲದಕ್ಕಿಂತ ನಾನು ಪೋಸ್ಟ್ ಆಫೀಸಲ್ಲಿರೋ ಅವ್ರ ಕೈ ಲೆಟ್ರ್ ಓದಿಸ್ತಾ ಇದ್ದೆ. ನಾನು ಬಂದ ಲೆಟ್ರಿಗೆ ನನ್ನ ಮಗನ ನಂಬಲ್ಲ, ನಾನು ಪೋಸ್ಟ್ ಆಫೀಸ್ ಯಜಮಾನ ನಂಬಿದ್ದು ಪೋಸ್ಟ್ ಆಫೀಸ್ ಯಜಮಾನ ಓದಿಸ್ತಿದ್ದೆ. ಮತ್ತು ನಿಮ್ಮನೆ ಮಗನಿಗೆ ಬುದ್ಧಿವಂತ ತಿಳ್ಕೊಂಡ್ರಿ ನಾನು ಹೇಳೋದು. ನಮ್ಮಲ್ಲಿ ಈಗ ಇಷ್ಟೆಲ್ಲ ಮಾಡ್ಕೊಟ್ಟಿದ್ದಾರೆ. ಇವತ್ತು ನಾವು 3 ಜನ ಕೂತಿದ್ದೀವಿ ಅಂದರೆ ಇದಕ್ಕೆ ನಮ್ಮ ಕೊಡುಗೆ 1 ರೂಪಾಯಿ ಹಾಕಿಲ್ಲ. ನಾವು ಬಾಯಿ ಬಿಟ್ಟು ಕೇಳಿ, ಇಷ್ಟು ಜನ ಈಗ ಏನಿದೆ ಇವರೇ ದಾನಿಗಳು. ಇವತ್ತು ನಮಗೆ ಅನ್ನದಾನಿಗಳು. ಇವತ್ತು ನೀವು ಆಫೀಸು ಚೇರ್ನಿಂದ ಕೂರಿಸಿ ನಾನು ಭಾಷಣ ಮಾಡ್ತಿದ್ದೀನಿ, ನಮಗೆ ಚೇರ್ ತಂದು ಕೊಡ್ತಾರೆ, ನೀವೆಲ್ಲ ಕೂತಾರೆ ಅಂದರೆ ಇದಕ್ಕೆ ನಮ್ಮ ಹಿಂಸಿಂದ ಒಂದೇ ಒಂದು ಪೈಸೆ ನಾವು ಕೊಟ್ಟಿಲ್ಲ. ಯಾವ ಇವರೆಲ್ಲ ಯಾರನ್ನ ನಮ್ಮನ್ನ ನಂಬಿ ಬಂಡವಾಳ ಹಾಕಿ